ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತಿನ ವ್ಲಾಗ್ ಕಂಟಿನ್ಯೂಯೇಷನ್ ವ್ಲಾಗ್, ಸಂಕ್ರಾಂತಿ ಹಬ್ಬದ್ದು. ನಾವು ಮಾರ್ನಿಂಗಿಂದ ಈವ್ನಿಂಗ್ ತನಕ ಏನೇನು ಸೆಲೆಬ್ರೇಷನ್ ಮಾಡಿದ್ವಿ ಅದನ್ನು ಪ್ರೀವಿಯಸ್ ವೀಡಿಯೋದಲ್ಲಿ ನೋಡಿದ್ದೀರಾ. ಅದ್ರ ಕಂಟಿನ್ಯೂಯೇಷನ್ ಇದು. ಈವ್ನಿಂಗು ಅರ್ಶಿನ ಕುಂಕುಮಕ್ಕೆ ಅಂತ ನಮ್ಮ ಫ್ರೆಂಡ್ಸ್ ಎಲ್ಲ ನಮ್ಮ ಮನೆಗೆ ಬಂದಿದ್ದಾರೆ. ಸೊ ಇಲ್ಲಿ ಒಂದು ಸ್ಮಾಲ್ ಒಂಥರ ಸೆಲೆಬ್ರೇಷನ್ ಇಟ್ಕೊಂಡಿದ್ದೀವಿ. ಮಕ್ಕಳಿಗೆಲ್ಲ ಆರತಿ ಮಾಡಿ ಆ್ಯಂಡ್ ಇಲ್ಲೇ ಎಲ್ರೂ ಎಕ್ಸ್ಚೇಂಜ್ ಮಾಡ್ಕೊಳ್ಳೋಣ ಎಳ್ಳು ಬೆಲ್ಲನ ಅಂತೇಳಿ ಎಲ್ಲರೂ ಒಂದು ಕಡೆ ಸೇರಿದ್ದೀವಿ. ಈಗ ಒಬ್ಬರು ಅವ್ನ ಮನೆಗೆ ಹೋದಾಗ ಇನ್ನು ಅವ್ರು ಬೇರೆಯವ್ರ ಮನೆಗೆ ಹೋಗಿರ್ತಾರೆ. ಸೊ ಅವ್ರಿಗೋಸ್ಕರ ನಾವು ವೆಯ್ಟ್ ಮಾಡ್ಕೊಂಡು ಕೂತ್ಕೊಂಡು ತುಂಬ ಲೇಟ್ ಆಗುತ್ತೆ ಅಂತ ಹೇಳಿ ಸೊ ಎಲ್ಲರೂ ಒಂದೇ ಕಡೆ ಸೇರಿಕೊಂಡು ಈ ಥರ ಅರ್ಶಿನ ಕುಂಕುಮ ತೊಗೊಂಡು ಎಳ್ಳು ಬೆಲ್ಲನ ಎಕ್ಸ್ಚೇಂಜ್ ಮಾಡ್ಕೊಳ್ಳೋಣ ಅಂತ ಡಿಸೈಡ್ ಮಾಡಿ ಎಲ್ಲರೂ ಇವತ್ತು ನಮ್ಮ ಮನೆಗೆ ಬಂದಿದ್ದೀವಿ. ಇಲ್ಲಿ ಎಲ್ಲ ಮುಗಿಸಿ ನೆಕ್ಸ್ಟು ಇನ್ನೊಬ್ಬರು ಮನೆಗೆ ಹೋಗ್ತೀವಿ. ಅಲ್ಲೂ ಸ್ವಲ್ಪ ಸ್ಮಾಲ್ ಸೆಲೆಬ್ರೇಷನ್ ಇದೆ, ಅದನ್ನು ಫುಲ್ ವೀಡಿಯೋ ನೋಡಿ ಅವ್ರ ಮನೇಲಿ ಏನು ಸೆಲೆಬ್ರೇಟ್ ಮಾಡ್ತಿದ್ದೀವಿ ಅಂತ. ಸೊ ಬನ್ನಿ ಇವಾಗ ಮಕ್ಕಳಿಗೆಲ್ಲ ಆರತಿ ಸ್ಟಾರ್ಟ್ ಮಾಡೋಣ.
ನೋಡಿದ್ರಲ್ಲ, ನಾವು ಒಂದು 8 to 9 ಮೆಂಬರ್ಸ್ ಇದ್ವಿ. 9 ಮೆಂಬರ್ಸೂ ಎಲ್ಲ ಮಕ್ಳಿಗೂ ಒಬ್ಬೊಬ್ಬರಾಗಿ ಅರಿಶಿನ ಕುಂಕುಮ ಇಟ್ಕೊಂಡು ಬಂದಿದ್ದೀವಿ. ನೆಕ್ಸ್ಟು ಎಲ್ಲರೂ ಸೇರಿಕೊಂಡು ಆರತಿ ಮಾಡಿದ್ವಿ. ಈಗ ಒಬ್ಬೊಬ್ರದ್ದೇ ಮಾಡಿದ್ರೆ ಒಂದೊಂದು ಫುಲ್ಲು ತೋರ್ಸೋಕ್ಕಾಗಿಲ್ಲ, ಸ್ವಲ್ಪ ನಾನು ಲೈಟಾಗಿ ಒಬ್ಬೊಬ್ರನ್ನೇ ವಿಡಿಯೋದಲ್ಲಿ ಹಾಕಿದ್ದೀನಿ. ನೆಕ್ಸ್ಟ್ ಆದ್ಯ ಬಂದು ಜಾಯ್ನ್ ಆದಳು. ಆದ್ಯಾಗೆ ನಾನು ಮೊದಲೇ ಹೇಳಿದ್ದೆ ಅವ್ರ ಅಮ್ಮಂಗೆ, ಪ್ರಿಯನ್ಗೆ ಕಳಿಸಿ ರೆಡಿ ಮಾಡಿ ಅಂತ. ಸೊ ಅವರು ಸ್ವಲ್ಪ ಲೇಟಾಗಿ ಕಳಿಸಿದ್ರು. ಸೊ ಅದಾದಮೇಲೆ ಅವಳು ಆಮೇಲೆ ಬಂದು ಜಾಯ್ನ್ ಆದಳು. ಸೊ ಆವಾಗ ಅವಳಿಗೆ ಅರಿಶಿನ ಕುಂಕುಮ ಇಟ್ಟು ಹೂವು ಮುಡಿಸ್ತಾ ಇದ್ದಾರೆ. ನೆಕ್ಸ್ಟು ಇವಾಗ ಆರತಿ ಮಾಡಿದ್ವಿ. ನೆಕ್ಸ್ಟು ಕೆಂಪು ಆರತಿ ಮಾಡಬೇಕು. ಇವಾಗ ಮಕ್ಕಳಿಗೆಲ್ಲ ದೃಷ್ಟಿ ತೆಗಿಬೇಕಲ್ಲ. ಎಲ್ಲರೂ ನೋಡಿ ಎಷ್ಟು ಕ್ಯೂಟಾಗಿ ಕಾಣಿಸ್ತಾ ಇದ್ದಾರೆ ಅಂದರೆ, ಎಲ್ಲರೂ ನೀವು ನೋಡಿರ್ತೀರ, ಪ್ಯಾಂಟ್ ಶರ್ಟ್ ಹಾಕಿರೋದಾಗಿರ್ಬೋದು, ಶಾರ್ಟ್ಸ್ ಹಾಕಿರ್ಬೋದು, ಆ ಥರ ನೋಡಿರ್ತೀರ. ಬಟ್ ಇವತ್ತು ಅವ್ರು ಫುಲ್ಲು ಟ್ರೆಡಿಷ್ನಲ್ ರೆಡಿಯಾಗಿದ್ದಾರೆ. ಸೊ ಅವ್ರಿಗೆಲ್ಲ ದೃಷ್ಟಿ ಆಗಿರುತ್ತಲ್ವ. ಸೊ ದೃಷ್ಟಿ ತೆಗಿಯೋಣ ಅಂತ ಹೇಳಿ ಇವಾಗ ಕೆಂಪು ಆರತಿ ರೆಡಿ ಮಾಡ್ಕೊತಾ ಇದ್ದೀವಿ. ಬನ್ನಿ ಮಕ್ಕಳಿಗೆಲ್ಲ ದೃಷ್ಟಿ ತೆಗಿಯೋಣ, ಯಾರ ದೃಷ್ಟಿನೂ ಬೀಳಬಾರ್ದು ಅಂತ. ನೆಕ್ಸ್ಟ್ ಇವಾಗ ನಾವು ಎಲ್ಲರೂ ಕೂತಿದ್ದೀವಿ. ಈಗ ಒಬ್ಬೊಬ್ಬರಾಗಿ ಅರಿಶಿನ ಕುಂಕುಮ ಮತ್ತು ಎಳ್ಳು ಬೆಲ್ಲನ ಎಕ್ಸ್ಚೇಂಜ್ ಮಾಡ್ಕೊಳ್ಳೋ ಥರ ಈಗ ಒಬ್ಬೊಬ್ಬರಾಗಿ ಐಶ್ವರ್ಯ, ನೆಕ್ಸ್ಟ್ ನಾನು, ಆ ಥರ ಒಬ್ಬೊಬ್ಬರಾಗಿ ಹೋಗಿ ಅರಿಶಿನ ಕುಂಕುಮ ಕೊಡೋಣ ಅಂತ ಡಿಸೈಡ್ ಮಾಡ್ಕೊಂಡು ಎಲ್ಲರೂ ಕೂತಿದ್ದೀವಿ. ಬನ್ನಿ ಇವಾಗ ಫಸ್ಟಿಂದ ಸ್ಟಾರ್ಟ್ ಮಾಡೋಣ.
ನೋಡಿದ್ರಲ್ಲ ಅರಿಶಿನ ಕುಂಕುಮ ಎಲ್ಲ ತೊಗೊಂಡ್ವಿ, ಎಳ್ಳು ಬೆಲ್ಲ ಎಲ್ಲ ಎಕ್ಸ್ಚೇಂಜ್ ಮಾಡ್ಕೊಂಡ್ವಿ. ಸೊ ನಮ್ಮ ಮನೇಲಿ ಎಲ್ಲ ಮುಗಿಸ್ಕೊಂಡು ಇವಾಗ ರೂಪವ್ರ ಮನೆಗೆ ಬಂದಿದ್ವಿ. ರೂಪವ್ರ ಮನೆ ಟೆರ್ರಸ್ ಇದು. ಇಲ್ಲಿ ಎಲ್ಲ ಊಟ ಮಾಡೋಣ ಅಂತೇಳಿ ಎಲ್ಲರೂ ಒಬ್ಬೊಬ್ಬರು ಅವ್ರವ್ರ ಮನೇಲಿ ಒಂದೊಂದು ಡಿಶ್ ಮಾಡ್ಕೊಂಡು ಬಂದಿದ್ದರು. ಸೊ ಅದನ್ನೇ ಇವತ್ತು ಎಲ್ಲರೂ ಮೇಲ್ಗಡೆ ಕೂತ್ಕೊಂಡು ಎಲ್ಲರೂ ಶೇರ್ ಮಾಡಿಕೊಂಡು ತಿನ್ನೋಣ ಅಂತ. ಫಸ್ಟು ಮಕ್ಕಳನ್ನೆಲ್ಲ ಕೂರಿಸಿದ್ದೀವಿ. ಫಸ್ಟ್ ಮಕ್ಕಳಾದ್ಮೇಲೆ ನೆಕ್ಸ್ಟ್ ನಾವಾದಮೇಲೆ ಜೆಂಟ್ಸು. ಬನ್ನಿ ಇವಾಗ ಮಕ್ಕಳಿಗೆಲ್ಲ ಊಟ ಬಡಿಸೋಣ. ಅಲ್ಲಿ ಮೇಲ್ಗಡೆ ಲೈಟ್ ಇರಲಿಲ್ಲ. ಸೊ ಎಲ್ಲರೂ ಟಾರ್ಚ್ ಆನ್ ಮಾಡ್ಕೊಂಡಿದ್ದೀವಿ ಮೊಬೈಲಲ್ಲಿ. ಸೊ ಅಷ್ಟು ಕ್ಲಾರಿಟಿಯಾಗಿ ಬಂದಿಲ್ಲ ವಿಡಿಯೋ ಮೇಲ್ಗಡೆ. ಆಮೇಲಿಂದ ಪಕ್ಕದ ಬಿಲ್ಡಿಂಗಲ್ಲಿ ಅವರು ಹೊರಗಡೆ ಲೈಟನ್ನು ಹಾಕ್ಸಿದ್ರು, ಪ್ರಿಯಾ ಮತ್ತು ಅನಿಲಣ್ಣ. ಬಟ್ ಆಮೇಲಿಂದ ಲೈಟ್ ಸ್ವಲ್ಪ ಕ್ಲಿಯರಾಗಿ ಕಾಣಿಸ್ತಾ ಇತ್ತು. ಬಟ್ ಇವ್ರು ಊಟ ಮಾಡ್ಬೇಕಾದ್ರೆ ಅಷ್ಟು ಕ್ಲಿಯರ್ ಇಲ್ಲ. ಹಾಯ್ ಎವ್ರಿವನ್. ಹಾಯ್ ಮನಿ. ಹೌದಾ ಪರಿಶ್ವಿ ಸೇ ಹಾಯ್. ಆದ್ಯಾ ಹಾಯ್. ಊಟ ಮಾಡ್ತಾ ಇದ್ದಾಳೆ ಆದ್ಯಾ. ನೀರು ತರಲ್ವ ಮೇಕೆ? ಮಕ್ಕಳದೆಲ್ಲ ಊಟ ಮುಗೀತು ಆ್ಯಂಡ್ ನಮ್ಮದು ಊಟ ಎಲ್ಲ ಮುಗೀತು. ಇವಾಗ ಜೆಂಟ್ಸ್ ಎಲ್ಲ ಬಂದಿದ್ದಾರೆ. ಸೊ ಇವಾಗ ಅವ್ರಿಗೆಲ್ಲ ಊಟ ಬಡಿಸಿದ್ದೀವಿ. ಅವ್ರು ಊಟ ಸ್ಟಾರ್ಟ್ ಮಾಡಿದ್ದಾರೆ. ನೋಡಿ ಮಕ್ಕಳೆಲ್ಲ ಮೊಬೈಲ್ ಹಿಡ್ಕೊಂಡು ಕೂತಿದ್ದಾರೆ ಆ್ಯಂಡ್ ಸ್ವಲ್ಪ ಜನ ಆಟ ಆಡ್ತಿದ್ದಾರೆ. ಇನ್ನೆಲ್ಲ ಜೆಂಟ್ಸ್ ಎಲ್ಲ ಒಂದು ಕಡೆ ಕೂತ್ಕೊಂಡು ಊಟ ಮಾಡ್ತಾಯಿದ್ದಾರೆ. ಅದು ನೋಡೋಕ್ಕೆ ಒಂಥರ ಖುಷಿ, ತುಂಬಾ ಖುಷಿ ಆಯಿತು. ಎಲ್ಲರೂ ಬಂದಿದ್ದರು. ಎಲ್ಲ ಊಟ ಚೆನ್ನಾಗಿದ್ಯಾ? ಇವಾಗ ಫುಲ್ ಫೇರಾಗಿ ಕಾಣಿಸ್ತಾ ಇದ್ದೀರಾ. ಆವಾಗಲೇ ಲೈಟ್ ನಮ್ಮ ಮನೆಯವ್ರು ಕಾಣಿಸ್ತಾನೆ ಇಲ್ಲ ರೀ. ನಮ್ಮ ಮನೆಯವ್ರು ಇಲ್ಲಿ ಏನು ಕಾನ್ವರ್ಸೇಷನ್ ನಡೀತಾ ಇದೆ ಅಂದರೆ ಸಿಕ್ಕಾಪಟ್ಟೆ ಸೌಂಡು. ಸೊ ಅದಕ್ಕೆ ನಾನೇ ಎಕ್ಸ್ಪ್ಲೈನ್ ಮಾಡಿಬಿಡ್ತೀನಿ. ನಿಮ್ಗೆ ಆ ವಾಯ್ಸ್ ಹಾಕಿದ್ರೂ ನಿಮಗೆ ಕ್ಲಿಯರಾಗಿ ಕೇಳಿಸಲ್ಲ. ಮಕ್ಕಳೆಲ್ಲ ಸೌಂಡ್ ಮಾಡ್ತಿದ್ದಾರೆ. ಸೊ ನಾನೇ ಎಕ್ಸ್ಪ್ಲೈನ್ ಮಾಡ್ತೀನಿ. ಹೀಗೆ ಏನೋ ಮಾತಾಡ್ತಾನೆ ಅವ್ರ ಲವ್ವರ್ಸು ಅವ್ರ ಕಾಲೇಜಲ್ಲಿ ಇರಬೇಕಾದ್ರೆ ಲವ್ ಮಾಡಿರೋ ಸ್ಟೋರಿ ಎಲ್ಲ ಕೇಳ್ತಾಯಿದ್ರು. ಸೊ ನಿಮಗೆ ಲವ್ವರ್ ಇರ್ತಾರೆ, ಕಾಲೇಜಲ್ಲಿ ಇದ್ದಾಗ ಲವ್ವರ್ ಇರ್ತಾರೆ, ಬಟ್ ಯಾರೂ ಲವ್ ಮಾಡದೇ ಇರಲ್ಲ. ಒಂದೊಂದು ಸ್ಟೋರಿ ಇದ್ದೇ ಇರುತ್ತೆ ಪಾಸ್ಟ್ ಅಂತ. ಅದನ್ನೆಲ್ಲ ಮರೆತು ಈಗ ಪ್ರೆಸೆಂಟ್ ನಾವು ಹೇಗಿದ್ದೀವಿ ನಮ್ಮ ವೈಫ್ ಜೊತೆ ಆ ಥರ ಚೆನ್ನಾಗಿರಬೇಕು ಅಂತ ಸುಮ್ಮನೆ ಅವರವರೇ ಹೇಳ್ತಾ ಇದ್ದಾರೆ. ಈ ಥರ ಸ್ಟೋರಿ ಇರುತ್ತೆ ಅಂತ. ಬಟ್ ಇರೋರು ಒಪ್ಕೋತಾ ಇದ್ದಾರೆ, ಹೌದು ಸ್ಟೋರಿ ಇತ್ತು ನಮ್ಮದು ಅಂತ. ಇಲ್ಲದೆ ಇರೋರು ಇಲ್ಲಪ್ಪ ನಮ್ಗೆ ಆ ಥರ ಎಲ್ಲ ಸ್ಟೋರಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಒಬ್ರಿಗೊಬ್ರು ಕಾಲಿಡ್ಕೊಂಡು ಹಾಗೆ ಕಾಮಿಡಿ ಮಾಡಿಕೊಂಡು ಊಟ ಮಾಡ್ತಾ ಇದ್ದಾರೆ. ಏನು ಗೊತ್ತಾ, ಎಲ್ಲರೂ ಸೇರಿದಾಗ ಒಂದು ಅಟ್ಮಾಸ್ಫಿಯರ್ ತುಂಬಾ ಚೆನ್ನಾಗಿರುತ್ತೆ. ಸೊ ಅದರಲ್ಲೂ ಅಷ್ಟೇ ಎಲ್ಲರೂ ಸೇರಿದ್ವಿ. ಆ್ಯಕ್ಚುಲಿ ಇದು ಪ್ಲ್ಯಾನು ಅಷ್ಟು ತುಂಬ ದಿನದಿಂದ ಇನ್ನೂ ಪ್ಲ್ಯಾನ್ ಮಾಡಿರಲಿಲ್ಲ. ಸೊ ಒನ್ ಡೇ ಕುತ್ಕೊಂಡು ಈ ಥರ ಎಲ್ಲ ಸೇರೋಣ ಅಂತ ಪ್ಲ್ಯಾನ್ ಮಾಡಿದ್ವಿ ಹಬ್ಬಕ್ಕೆ ಅಂತಲೇ. ಸೊ ಎಲ್ಲರ ಮನೇಲೂ ಒಂದೊಂದು ಡಿಶ್ ಮಾಡ್ಕೊಂಡು ಬಂದಿರಲ್ಲ, ತುಂಬಾ ಚೆನ್ನಾಗಿತ್ತು. ಇವನ್ ಐಶ್ವರ್ಯ ಅವರು ಒತ್ತು ಶಾವಿಗೆ ಮತ್ತು ಕಾಯಿ ಹಾಲು ಮಾಡ್ಕೊಂಬಂದಿದ್ರು. ತುಂಬಾ ಚೆನ್ನಾಗಿತ್ತು. ಅವ್ರು ಜಾಸ್ತಿನೇ ಮಾಡ್ಕೊಂಬಂದಿದ್ರು. ಎಲ್ಲನೂ ಖಾಲಿ ಆಯಿತು. ಬಟ್ ಏನಂದರೆ ಫುಡ್ ಯಾವುದೂ ವೇಸ್ಟ್ ಆಗಲಿಲ್ಲ. ಎಲ್ಲರೂ ಏನೇನು ಮಾಡ್ಕೊಂಬಂದಿದ್ರು ಎಲ್ಲ ಊಟನೂ ತುಂಬಾ ಚೆನ್ನಾಗಿತ್ತು. ಹಬ್ಬದ ಊಟ ತುಂಬ ಖುಷಿಯಿಂದನೇ ಎಲ್ಲರೂ ಊಟ ಮಾಡಿದ್ವಿ. ಸೊ ಎಲ್ಲ ಊಟ ಮುಗಿಸಿ ಇವಾಗ ಹೊರಡ್ತಾ ಇದ್ದೀವಿ. ಆಲ್ಮೋಸ್ಟ್ 12 ಆಗಿದೆ. ನೆಕ್ಸ್ಟ್ ಡೇ ಮಕ್ಕಳೆಲ್ಲ ಸ್ಕೂಲ್ಗೆ ಹೋಗಬೇಕು. ಸೊ ಬನ್ನಿ ಕೆಳಗಡೆ ಅಂತ ಕರಿತಾ ಇದ್ದೀವಿ. ಯಾಕಂದರೆ ಕೆಳಗಡೆ ಎಲ್ಲರೂ ಒಂದು ಗ್ರೂಪ್ ಫೋಟೋ ತೆಗೆಸ್ಕೊಳ್ಳೋಣ ಅಂತ. ಗ್ರೂಪ್ ಫೋಟೋ ತೊಗೊಂಡೇ ಇರಲಿಲ್ಲ ಎಲ್ಲರೂ. ಸೊ ಒಂದು ಗ್ರೂಪ್ ಫೋಟೋ ತೊಗೊಂಡು ಕಳ್ಸೋಣ ಅಂತ. ಸೊ ಎಲ್ಲರೂ ಕರಿತಾ ಇದ್ದೀವಿ. ಒಬ್ಬರಿದ್ದರೆ ಒಬ್ರು ಇರ್ತಾಯಿಲ್ಲ. ಸೊ ಎಲ್ಲರೂ ಅಷ್ಟೇ ಲಾಸ್ಟಲ್ಲಿ ಒಂದು ಗ್ರೂಪ್ ಫೋಟೋ ತೊಗೊಂಡು ಎಲ್ರಿಗೂ ಈಗ ತುಂಬ ದೂರದಿಂದ ಎಲ್ಲ ಬಂದಿದ್ದಾರೆ, ಅವ್ರನ್ನೆಲ್ಲ ಕಳಿಸ್ಕೊಡ್ಬೇಕಲ್ವ. ಸೊ ಎಲ್ರಿಗೂ ಬಾಯ್ ಹೇಳಿ. ಐ ಥಿಂಕ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಆಲ್. ಬಾಯ್ ಬಾಯ್. ಬಾಯ್ 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 ಬಾಯ್.